Hello friends, welcome to my channel. Friends, ನಾವು ಇವತ್ತು 2 portal opening messages ಏನಿದೆ ಅಂತ ನೋಡೋಣ. Friends, 2 portal ಅಂದ್ರೆ ಮಂತ್ ಮತ್ತೆ ಡೇಟ್ ಎರಡು ಸೇಮ್ ಆದಾಗ portal ಅಂತ ಕರಿತೀವಿ. ಸೊ 2 portal ಅಲ್ಲಿ ಏನು ಮೆಸೇಜಸ್ ಇದೆ ನಿಮಗೆ ಅಂತ ನೋಡೋಣ ಫ್ರೆಂಡ್ಸ್. ಸೊ ಈ ಪೋರ್ಟಲ್ ಇಂದ ನಿಮಗೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಸೊ ಇದು ಯಾವುದಾದ್ರೂ ಮೆಸೇಜ್ ಆಗಿರ್ಬೋದು, ಎನಿ ಏರಿಯಾ ಆಫ್ ಯುವರ್ ಲೈಫ್ ಅಂತ ಹೇಳ್ತೀನಿ. ಸೊ ಏನು ಮೆಸೇಜ್ ಇದೆ ಅಂತ ನೋಡೋಣ ಬನ್ನಿ. ಹೈರೋಫೆಂಟ್ ಕಾರ್ಡ್ ಬಂದಿದೆ. ಏಟ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ. ಫ್ರೆಂಡ್ಸ್, ಈ ರೀಡಿಂಗ್ ನೋಡ್ತಿರೋರಿಗೆ ಸ್ಟ್ರಾಂಗ್ ಆಗಿ ಥಾರಸ್ ಮತ್ತು ಜೆಮಿನೈ ಸೈನ್ ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಹೆವಿ ಎನರ್ಜಿ ಇದೆ. ಇದು ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ಈ ರೀಡಿಂಗ್ನ ಯಾರಾದರೂ ನೋಡ್ತಿರ್ಬೋದು. ಸೊ ನಿಮ್ಮ ಲೈಫಲ್ಲಿ ಅಟ್ ಪ್ರೆಸೆಂಟು ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ನೀವು ಟ್ರ್ಯಾಪ್ಡ್ ಫೀಲ್ ಆಗ್ತಿದ್ದೀರಾ ಅಂತ ಹೇಳ್ತೀನಿ. ಅಂದರೆ ಪ್ರೆಸೆಂಟ್ಲಿ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಇಲ್ಲದೆ ಇರ್ಬೋದು, ಇಲ್ಲ ನೀವು ಸೆಪ್ರೇಷನಲ್ಲಿ ಇರ್ಬೋದು ಅಂತ ಹೇಳ್ತೀನಿ. ಸೊ ಮೇ ಬಿ ನಿಮ್ಮ ಪಾರ್ಟ್ನರು ನಿಮಗೆ ಏನೂ ರಿಪ್ಲೈ ಕೊಡ್ದಿರೋ ಸೆಪ್ರೇಷನಲ್ಲಿ ಇರ್ಬೋದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಈ ವುಮೆನ್ನು ಟ್ರ್ಯಾಪ್ಡ್ ಫೀಲ್ ಮಾಡ್ತಿದ್ದಾರೆ, ಬ್ಲೈಂಡ್ ಫೋಲ್ಡೆಡ್ ಆಗಿದ್ದಾರೆ. ಸೊ ನಿಮಗೆ ಪ್ರೆಸೆಂಟ್ಲಿ ನಿಮ್ಮ ಲೈಫಲ್ಲಿ ಏನಾಗ್ತಿದೆ, ಮುಂದೆ ಏನಾಗುತ್ತೆ ಅಂತ ಒಂದು ಕ್ಲಾರಿಟಿ ಇಲ್ಲ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ತುಂಬಾ ಬೇಜಾರಲ್ಲಿದ್ದೀರಾ ಅಂತ ಹೇಳ್ತೀನಿ. ನೀವು ಪ್ರೆಸೆಂಟ್ ಲೈಫ್ ಬಗ್ಗೆ ಫೋಕಸ್ ಮಾಡ್ತಿಲ್ಲ ಫ್ರೆಂಡ್ಸ್. ನಿಮ್ಮ ರಿಲೇಷನ್ಶಿಪ್ ನಿಮ್ಮ ಕಂಪ್ಲೀಟ್ ಫೋಕಸ್ಸು ಪ್ರೆಸೆಂಟ್ ಸಿಚುವೇಷನಲ್ಲಿ ನಿಮ್ಮ ರಿಲೇಷನ್ಶಿಪ್ ಬಗ್ಗೆನೇ ಇದೆ. ಬಟ್ ನೀವು ಈ ರಿಲೇಷನ್ಶಿಪ್ ರಿಲೇಟೆಡು ಏನು ಪ್ರಾಬ್ಲಮ್ ಆಗಿದೆ ನಿಮ್ಮ ಲೈಫಲ್ಲಿ, ಇದರಿಂದ ಏನು ಬದಲಾವಣೆ ಆಗಿದೆ ನಿಮ್ಮ ಲೈಫಲ್ಲಿ ಅನ್ನೋದನ್ನ ಯೋಚನೆ ಮಾಡ್ತಿಲ್ಲ ನೀವು. ಈ ನೋವಿಂದ ಹೊರಗೆ ಬರೋದು ಹೇಗೆ ಅಂತ ಯೋಚನೆ ಮಾಡ್ತಿಲ್ಲ. ಯಾಕಾಯಿತು, ಏನಾಯಿತು ಅನ್ನೋದ್ರ ಬಗ್ಗೆನೇ ಓವರ್ ಥಿಂಕ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಸೊ ನೀವು ಈ ಎನರ್ಜಿಯಿಂದ ಹೊರಗೆ ಬರೋದಕ್ಕೆ ಯೂನಿವರ್ಸ್ ನಿಮಗೊಂದು ಸ್ಟ್ರಾಂಗ್ ಪುಷ್ ಕೊಡ್ತಾರೆ ಅಂತ ಹೇಳ್ತೀನಿ. ಇಲ್ಲಿ ಡೆತ್ ಕಾರ್ಡ್ ಬಂದಿದೆ. ಇಟ್ ಈಸ್ ಅ ಕಾರ್ಡ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ತೀನಿ. ಮೇ ಬಿ ನಿಮ್ಮ ಲೈಫಲ್ಲಿ ನಿಮ್ಮ ಫ್ರೆಂಡು, ಇಲ್ಲಾಂದರೆ ಬೇರೆ ಯಾರಾದರೂ ನಿಮಗೆ ಬೇಕಾಗಿರೋರು, ಇಲ್ಲ ನೀವು ಕೌನ್ಸಿಲರ್ ಯಾರನ್ನಾದರೂ ಮೀಟು ಮಾಡ್ಬೋದು. ಸೊ ಅವ್ರು ನಿಮಗೆ ನಿಮ್ಮ ಲೈಫಲ್ಲಿ ಗೈಡ್ ಮಾಡ್ತಾರೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಯಾರ್ದೋ ಕೆಲವೊಂದು ಅಡ್ವೈಸಸ್ಸಿಂದ ನಿಮಗೆ ನಿಮ್ಮ ನೋವನ್ನ ಹೀಲ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಗ್ಬೋದು. ಸೊ ನೀವು ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಮ್ಯಾಜಿಷಿಯನ್ ಕಾರ್ಡ್ ಬಂದಿದೆ. ಸೊ ನಿಮ್ಮ ಲೈಫಲ್ಲಿ ನೀವೇ ಮ್ಯಾಜಿಷಿಯನ್ ಆಗಬೇಕು ಅಂತ ಹೇಳ್ತೀನಿ. ಅಂದರೆ ಮ್ಯಾಜಿಷಿಯನ್ ಅಂದರೆ ದ ಪರ್ಸನ್ ಹ್ಯಾಸ್ ಸ್ಕಿಲ್ಸ್ ಆ್ಯಂಡ್ ಎಬಿಲಿಟೀಸ್. ಅವರಿಗೆ ಅವ್ರ ಲೈಫ್ನ ಹೆಂಗೆ ಲೀಡ್ ಮಾಡೋದು ಅಂತ ಗೊತ್ತಿರುತ್ತೆ ಫ್ರೆಂಡ್ಸ್. ಮ್ಯಾಜಿಷಿಯನ್ ಈಸ್ ಅ ಕಾನ್ಫಿಡೆಂಟ್ ಪರ್ಸನ್ ಅಂತ ಹೇಳ್ತೀನಿ. ಸೊ ನಿಮ್ಮ ಲೈಫಲ್ಲಿ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತೀನಿ. ಸೊ ನೋಡೋಣ, ಇದು ಪಾಸ್ಟ್ ಎನರ್ಜಿನ ಇಲ್ಲಾಂದರೆ ಪ್ರೆಸೆಂಟ್ ಎನರ್ಜಿನ ಅಂತ ನೋಡೋಣ. ಅಂದರೆ ನೀವು ಇದು ಪಾಸ್ಟ್ ರಿಲೇಷನ್ಶಿಪ್ಪಾ ಇಲ್ಲಾಂದರೆ ಪ್ರೆಸೆಂಟಲ್ಲಿ ನೀವು ಈ ಸಿಚುವೇಷನಲ್ಲಿ ಇದ್ದೀರಾ ಅಂತ ನೋಡ್ತೀನಿ. ಸೊ ಫ್ರೆಂಡ್ಸ್, ಇದು ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಆಗಿರ್ಬೋದು ಫ್ರೆಂಡ್ಸ್. ಅಂದರೆ ನೀವು ಪ್ರೆಸೆಂಟ್ ಸಿಚುವೇಷನಲ್ಲಿ
ನಿಮ್ಮ ಲೈಫಲ್ಲಿ ಈ ಥರ ಪ್ರಾಬ್ಲಮ್ ಆಗಿರ್ಬೋದು. ರಿಲೇಷನ್ಶಿಪ್ಪಲ್ಲಿ ನೀವು ಟ್ರ್ಯಾಪ್ ಫೀಲ್ ಮಾಡ್ತಿರೋದು. ಈ ಸಿಚುವೇಶನ್ ಏನಿದೆ ಇದು ಪಾಸ್ಟ್ ರಿಲೇಷನ್ಶಿಪ್ ಅಲ್ಲ, ಪ್ರೆಸೆಂಟ್ ರಿಲೇಷನ್ಶಿಪ್ ಅಂತ ಹೇಳ್ತೀನಿ. ಅಂದರೆ 2-3 ಇಯರ್ಸ್ ಹಿಂದೆ ಆಗಿರೋದಲ್ಲ, ಇದು ರೀಸೆಂಟಾಗಿ ಆಗಿರೋದು. ಮೇ ಬಿ ವಿತಿನ್ 1 ಇಯರ್ ಅಂತಲೂ ಹೇಳ್ತೀನಿ. ಸೊ ನಿಮ್ಮದು ಮೇಷರಾಶಿ ಆಗಿರ್ಬೋದು. ಆ್ಯರಿಸ್ ಸೈನ್ ಬಂದಿದೆ ನೋಡಿ, ಇಲ್ಲಿ ಕಾರ್ಡಲ್ಲಿದೆ. ಸೊ ಪ್ರೆಸೆಂಟ್ 1 ಇಯರ್, ವಿತಿನ್ 1 ಇಯರಲ್ಲಿ ಈ ಥರ ಆಗಿದೆ. ಸೊ ಇದನ್ನು ನೀವು ಇಲ್ಲಿ ಏನು ಅರ್ಥ ಮಾಡ್ಕೊಬೇಕು ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ಈ ಸಿಚುವೇಶನ್ ರಿಲೇಟೆಡ್ ನೀವೇನು ಅರ್ಥ ಮಾಡ್ಕೊಬೇಕಂತ ನೋಡೋಣ. ಆಲ್ ದಟ್ ಗ್ಲಿಟರ್ಸ್, ಎ ಚೇಂಜ್ ಇನ್ ದ ವಿಂಡ್. ಸೊ ಫ್ರೆಂಡ್ಸ್, ನೀವು ಪ್ರೆಸೆಂಟ್ಲಿ ರಿಲೇಷನ್ಶಿಪ್ಪು ಸಿಚುವೇಶನ್ ಆಗಿದ್ದರೆ ನಿಮಗೆ ಕಣ್ಣಿಗೆ ಏನು ಒಳ್ಳೆಯದಂತ ಅನಿಸುತ್ತೆ ಅದೆಲ್ಲ ಒಳ್ಳೆಯದು ಅಂತ ಇನ್ನೋಸೆಂಟಾಗಿ ಯೋಚನೆ ಮಾಡೋದನ್ನ ಬಿಟ್ಟುಬಿಡಿ ಅಂತ ಹೇಳ್ತೀನಿ. ಅಂದರೆ ನಿಮಗೆ ಅಂದರೆ ಕೆಲವೊಬ್ಬರು ಏನು ಹೇಳ್ತಾರೆ ಅವ್ರು ಅದನ್ನು ನೀವು ಕಂಪ್ಲೀಟಾಗಿ ನಂಬ್ತೀರಾ ಅಂತ ಹೇಳ್ಬೋದು. ನೀವು ಇನ್ನೋಸೆಂಟ್ ಪರ್ಸನ್ ಆಗಿರ್ಬೋದು. ಸೊ ಆಲ್ ದಟ್ ಗ್ಲಿಟರ್ಸ್ ಅಂತ ಇದೆ ಫ್ರೆಂಡ್ಸ್. ಈ ಕಾರ್ಡ್ ಏನು ಹೇಳುತ್ತಂದರೆ, ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತದೆ, ಪ್ರತಿ ಸಾರಿ ನಿಮ್ಮ ಕಣ್ಣಿಗೆ ಏನು ಕಾಣಿಸುತ್ತೆ ಅದೇ ನಿಜ ಆಗಿಲ್ಲದೆ ಇರ್ಬೋದು, ಅದ್ರ ಹಿಂದೆ ಬೇರೆ ಏನೋ ವಿಷಯ ಇರ್ಬೋದು ಅಂತ ಹೇಳ್ತೀನಿ. ಸೊ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ರೆ ಅದನ್ನು ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಪಾಸಿಟಿವ್ ಆಗಿ ಥಿಂಕ್ ನೆಗೆಟಿವ್ ಆಗಿ ಥಿಂಕ್ ಮಾಡೋರಾದರೆ ಇದ್ರ ಪಾಸಿಟಿವ್ ಆಗಿ ಈ ಸಿಚುವೇಶನಿಂದ ಏನು ಔಟ್ಕಮ್ ಸಿಗ್ಬೋದು ನನಗೆ ಅನ್ನೋದನ್ನ ಯೋಚನೆ ಮಾಡಿ. ಬಟ್ ಈ ಸಿಚುವೇಶನ್ ಏನೇ ಆಗಿದ್ರೂ ಅದು ಬದಲಾಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಎ ಚೇಂಜ್ ಈಸ್ ಇನ್ ದ ವಿಂಡ್. ಸೊ ಇದು ರಿಲೇಷನ್ಶಿಪ್ ರಿಲೇಟೆಡ್ ಆಗಿ ರೀಡಿಂಗ್ ಆಗಿ ನೀವು ಏನಾದರೂ ನೋಡ್ತಿದ್ರೆ 2 ಪೋರ್ಟಲಲ್ಲಿ ನಿಮ್ಮ ರಿಲೇಷನ್ಶಿಪ್ ರಿಲೇಟೆಡು ಬದಲಾವಣೆ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಬಟ್ ಈ ಬದಲಾವಣೆನ ನೀವೇ ತರಬೇಕು. ನೀವೇ ಮ್ಯಾಜಿಷಿಯನ್ ಆಗಿರೋದ್ರಿಂದ ನೀವೇ ಈ ಟ್ರಾನ್ಸ್ಫಾರ್ಮೇಷನ್ನ ತೊಗೊಂಬರ್ಬೇಕು ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದೇನಾದರೂ ಫೈನಾನ್ಸ್ ರಿಲೇಟೆಡ್ ಆಗಿ ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ರೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ಟೆಂಪ್ರೆನ್ಸ್ ಕಾರ್ಡ್ ಬಂದಿದೆ, ಡೆವಿಲ್ ಕಾರ್ಡ್ ಬಂದಿದೆ. ಪೀಸ್. ಸೊ ಸ್ವಲ್ಪ ನಿಮ್ಮಲ್ಲಿರೋ ನೆಗೆಟಿವಿಟಿ, ನಿಮ್ಮಲ್ಲಿರೋ ಶ್ಯಾಡೋ ಸೈಡ್ನ ಬಿಟ್ಟು ನಿಮ್ಮ ಲೈಫ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕಾಗಿ ಬರ್ಬೋದು ಫ್ರೆಂಡ್ಸ್ ನಿಮಗೆ 2 ಪೋರ್ಟಲಲ್ಲಿ. ಅಂದರೆ ನಿಮ್ಮ ಲೈಫ್ನ ನೀವು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು. ನಿಮ್ಮದೇ ಆದ ಕೆಲವೊಂದು ಓವರ್ ಥಿಂಕಿಂಗು ಮತ್ತು ಬೇರೆಯವ್ರ ಮಾತು ಕೇಳೋದು ಮತ್ತು ಬೇರೆಯವ್ರು ಏನೇ ಹೇಳಿದ್ರು ಅವ್ರು ಸರಿ ಇರ್ಬೋದು, ನಾನು ಯೋಚನೆ ಮಾಡಿದ್ದೆ ತಪ್ಪಿರ್ಬೋದು ಅಂತ ನೀವು ಯೋಚನೆ ಮಾಡೋರಾಗಿದ್ದರೆ ಅದನ್ನ ಬ್ಯಾಲೆನ್ಸ್ ಔಟ್ ಮಾಡಬೇಕಾಗಿ ಬರುತ್ತೆ. ನಿಮ್ಮ ಇನ್ನರ್ ಪೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀನಿ. ಅಂದರೆ ನೀವು ನೆಮ್ಮದಿಯಾಗಿರೋದು ಹೇಗೆ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡಿ ಫ್ರೆಂಡ್ಸ್. ಸೊ ಬೇರೆಯವ್ರು ಏನು ಅನ್ಕೊತಾರೆ ಮತ್ತು ಬೇರೆಯವ್ರು ನಿಮ್ಮ ಲೈಫಲ್ಲಿ ಏನಾದರೂ ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಆ ಇನ್ಫ್ಲೂಯೆನ್ಸ್ನ ನೀವೇ ಕಡಿಮೆ ಮಾಡ್ಕೊಬೇಕು. ಆವಾಗ ಮಾತ್ರ ನೀವು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಸೊ ಪೀಸ್ ಆಫ್ ಮೈಂಡಿಗೋಸ್ಕರ 2 ಪೋರ್ಟಲ್ಲು ನಿಮಗೆ ನಿಮ್ಮ ಲೈಫಲ್ಲಿ ಪೀಸ್ ಆಫ್ ಮೈಂಡ್, ಟ್ರಾನ್ಸ್ಫಾರ್ಮೇಷನ್ ಟುವರ್ಡ್ಸ್ ಪೀಸ್ ಆಫ್ ಮೈಂಡ್ ಅಂತ ಹೇಳ್ತೀನಿ. ಅಂದರೆ ನೀವು ಯಾವುದೇ ಸಿಚುವೇಷನಲ್ಲಿದ್ರೂ ಸ್ವಲ್ಪ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ 2 ಪೋರ್ಟಲ್ಲು ನಿಮಗೆ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಕೊಡುತ್ತೆ. ದೇರ್ ಇಸ್ ಎ ಟ್ರಾನ್ಸ್ಫಾರ್ಮೇಷನ್ ಟುವರ್ಡ್ಸ್ ಪೀಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಶಿವ ಮೆಸೇಜ್ ಏನಿದೆ ಅಂತ ನೋಡೋಣ. ಬ್ಲೆಸ್ಸಿಂಗ್ಸ್ ಆಫ್ ಶಿವ, ಗುಡ್ ಫಾರ್ಚೂನ್. ಸೊ ನೋಡಿ ಫ್ರೆಂಡ್ಸ್, ನಾನು ಆಗಲೇ ಹೇಳ್ದಂಗೆ ದೇರ್ ಇಸ್ ಎ ಟ್ರಾನ್ಸ್ಫಾರ್ಮೇಷನ್.
May the benevolent blessings of Lord Shiva continually illuminate your path. You are regarded as a cherished child of the divine deity, bestowed with his divine grace. ಸೊ ಫ್ರೆಂಡ್ಸ್, ನೀವು ಯಾವುದೇ ದೇವ್ರನ್ನ ನಂಬಿರ್ಬೋದು. ಸೊ ಯೂನಿವರ್ಸ್ ಇಸ್ ಬ್ಲೆಸ್ಸಿಂಗ್ ಯು ವಿತ್ ಗುಡ್ ಫಾರ್ಚೂನ್ ಅಂತ ಹೇಳ್ತೀನಿ. ಸೊ 2 ಪೋರ್ಟಲಿಂದ ನಿಮಗೆ ಗುಡ್ ಫಾರ್ಚೂನು ಸ್ಟಾರ್ಟ್ ಆಗ್ಬೋದು ಅಂತಲೂ ಹೇಳ್ತೀನಿ ಫ್ರೆಂಡ್ಸ್. ನೀವೇನಾದರೂ ನನ್ನ ಲೈಫಲ್ಲಿ ಒಳ್ಳೆ ಟೈಮ್ ಯಾವಾಗ ಬರುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ರೆ, ಸೊ ದಿಸ್ ಗುಡ್ ಟೈಮ್ ಕ್ಯಾನ್ ಸ್ಟಾರ್ಟ್, ಯುವರ್ ಗುಡ್ ಫಾರ್ಚೂನ್ ಕ್ಯಾನ್ ಸ್ಟಾರ್ಟ್ ಆ್ಯಂಡ್ ಯುವರ್ ಪೀಸ್ ಆಫ್ ಮೈಂಡ್ ಕ್ಯಾನ್ ಸ್ಟಾರ್ಟ್ ಫ್ರಮ್ 2 ಪೋರ್ಟಲ್ ಅಂತ ಹೇಳ್ತೀನಿ. ಸೊ ಇನ್ನೊಂದು ಕಾರ್ಡ್ ತೆಗೆಯೋಣ. ಸೊ ಈ ಗುಡ್ ಫಾರ್ಚೂನು ಯಾವುದ್ರ ರಿಲೇಟೆಡ್ ಅಂತಲೂ ನೋಡೋಣ. ಸೊ ಎಕ್ಸಿಸ್ಟೆನ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಅಂದರೆ ನಿಮ್ಮ ಎಕ್ಸಿಸ್ಟೆನ್ಸ್ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು ಫ್ರೆಂಡ್ಸ್. ಅಂದರೆ ನೀವು ನಿಮ್ಮ ಬೆಲೆನ ಅರ್ಥ ಮಾಡ್ಕೊಬೇಕು. ನಿಮ್ಮ ಬೆಲೆನ ಅರ್ಥ ಮಾಡಿಕೊಂಡು ನಿಮ್ಮಲ್ಲಿ ನೀವು ಬದಲಾವಣೆಗಳು ಮಾಡ್ಕೊಬೇಕು ಅಂತ ಹೇಳ್ತೀನಿ. ಎಕ್ಸಿಸ್ಟೆನ್ಸ್ ಅಂದರೆ ನೀವು ಈ ಲೈಫಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಎಕ್ಸಿಸ್ಟೆನ್ಸ್ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗಬೇಕು ಫ್ರೆಂಡ್ಸ್. ಅಂದರೆ ನಿಮ್ಮ ಲೈಫಲ್ಲಿ ನೀವು ಏನು ಸಾಧನೆ ಮಾಡಬೇಕಂತ ಇದ್ದೀರಾ, ಯಾಕೆ ನಿಮ್ಮ ಲೈಫಲ್ಲಿ ಬದಲಾವಣೆ ಆಗ್ತಿಲ್ಲ ಅನ್ನೋದನ್ನು ನೀವೇ ನನ್ನ ಎಕ್ಸಿಸ್ಟೆನ್ಸು ಬೇರೆಯವ್ರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು ಅನ್ನೋದಕ್ಕಿಂತ ನಿಮ್ಮ ಎಕ್ಸಿಸ್ಟೆನ್ಸು ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಷ್ಟು ಇಂಪಾರ್ಟೆಂಟು ನಿಮ್ಮ ಎಕ್ಸಿಸ್ಟೆನ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇನ್ನೊಂದು ರಿಲೇಷನ್ಶಿಪ್ ರಿಲೇಟೆಡ್ ಏನಾದರೂ ಮೆಸೇಜ್ ಇದೆ ಅಂತ ಕಾರ್ಡ್ ತೆಗಿತೀನಿ. ನೋಡಿ, ಬಟರ್ಫ್ಲೈ ಬಂದಿದೆ. ಎವಾಲ್ವಿಂಗ್ ಆ್ಯಂಡ್ ಗ್ರೋತ್, ನೆಕ್ಸ್ಟ್ ಫೇಸ್, ಹೀಲಿಂಗ್ ಇನ್ನರ್ ಚೈಲ್ಡ್, ರಿಲೀಸಿಂಗ್ ದ ಪಾಸ್ಟ್. ಸೊ ನಿಮ್ಮ ಪಾಸ್ಟ್ನ ಹೀಲ್ ಮಾಡಿ ನಿಮ್ಮ ಎಕ್ಸಿಸ್ಟೆನ್ಸ್ ಬಗ್ಗೆ ಪ್ರೌಡ್ ಫೀಲ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನೀವು ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಒಳ್ಳೇದು ಮಾಡಿದ್ದೀರಾ ಬೇರೆಯವರಿಗೆ, ಮತ್ತು ನಿಮ್ಮ ಲೈಫಲ್ಲಿ ನೀವು ಎಷ್ಟು ಗ್ರೋ ಆಗಿದ್ದೀರಾ, ಎಷ್ಟು ಮೆಚ್ಯೂರ್ ಪರ್ಸನ್ ಆಗಿದ್ದೀರಾ ಅಂತ ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಕೊಡೋ ಅಂಥ ವಿಷಯಗಳ ಬಗ್ಗೆ ಯೋಚನೆ ಮಾಡಿ ಫ್ರೆಂಡ್ಸ್. ಸೊ ಅದರಿಂದ ನಿಮ್ಮ ಎಕ್ಸಿಸ್ಟೆನ್ಸ್ ಬಗ್ಗೆ ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಿಮ್ಮ ಎಕ್ಸಿಸ್ಟೆನ್ಸಿಂದ ಏನೆಲ್ಲ ಬದಲಾವಣೆಗಳು ಬೇರೆಯವ್ರ ಜೀವನದಲ್ಲಿ ಆಗಿದೆ, ಮತ್ತು ನಿಮ್ಮ ಜೀವನದಲ್ಲಿ ನೀವು ಹೇಗೆ ಬೆಳೆದಿದ್ದೀರಾ, ಹೇಗೆ ಮೆಚ್ಯೂರ್ ಪರ್ಸನ್ ಆಗಿದ್ದೀರಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಇದರಿಂದನೂ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಎಕ್ಸಿಸ್ಟೆನ್ಸ್ನ ಅರ್ಥ ಮಾಡ್ಕೊಳೋದಕ್ಕೆ ಅಂತ ಹೇಳ್ತೀನಿ. ಸೊ 2 ಪೋರ್ಟಲಲ್ಲಿ ನಿಮಗೆ ಪೀಸ್ ಆಫ್ ಮೈಂಡು ಮತ್ತು ಗುಡ್ ಫಾರ್ಚೂನ್ನ ಮೇನಾಗಿ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ತೀನಿ. ಸೊ ಯೂನಿವರ್ಸ್ ಮೆಸೇಜಸ್ ಏನಿದೆ ಅಂತಲೂ ನೋಡೋಣ. ಈ ಮೆಸೇಜ್ ಈ ಕಾರ್ಡ್ಸಿಂದ ಲರ್ನ್ ಟು ಸರೆಂಡರ್ ಟು ಯೂನಿವರ್ಸ್ ಆ್ಯಂಡ್ ಲೆಟ್ ಗೋ, ಯು ವಿಲ್ ರಿಸೀವ್ ದ ಬೆಸ್ಟ್. ಸೊ ನೋಡಿ ಫ್ರೆಂಡ್ಸ್, ಇಲ್ಲೇನು ಮೆಸೇಜ್ ಬಂದಿದೆ ಅಂದರೆ, ಲರ್ನ್ ಟು ಸರೆಂಡರ್ ಟು ಯೂನಿವರ್ಸ್ ಆ್ಯಂಡ್ ಲೆಟ್ ಗೋ, ಯು ವಿಲ್ ರಿಸೀವ್ ದ ಬೆಸ್ಟ್. ಅಂದರೆ ನೀವೇನು ಅಂದ್ಕೊಂಡಿದ್ದೀರಾ ಅದೇ ಸರಿ, ನಿಮ್ಮ ಜೀವನದಲ್ಲಿ ಅದೇ ಬೇಕು ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ಲೆಟ್ ಗೋ ಮಾಡಿ. ನಿಮಗೆ ನೀವೇನು ಡಿಸರ್ವ್ ಮಾಡ್ತೀರಾ, ನಿಮ್ಗೆ ಯಾವ್ದು ಸರಿಯಾಗಿರೋದು ಅದನ್ನ ಯೂನಿವರ್ಸ್ ಕೊಡ್ತಾರೆ ಅಂತ ನಂಬಿಕೆ ಇಟ್ಕೊಳ್ಳಿ. ನಂಬಿಕೆ ಇಟ್ಕೊಂಡು ಲೆಟ್ ಗೋ ಮಾಡಿ ಅಂತ ಹೇಳ್ತೀನಿ. ಬಟ್ ಇಲ್ಲಿ ಬ್ಲೆಸ್ಸಿಂಗ್ಸ್ ಆಫ್ ಶಿವ ಅಂತಲೂ ಬಂದಿದೆ. ಹಾಗಾಗಿ ಯೂನಿವರ್ಸ್ಗೆ ಸರೆಂಡರ್ ಮಾಡಿಬಿಡಿ ಫ್ರೆಂಡ್ಸ್. ಸೊ ಇಟ್ಸ್ ಎ ಗುಡ್ ಬ್ಲೆಸ್ಸಿಂಗ್ ಆ್ಯಂಡ್ ಅಕ್ಸೆಪ್ಟ್ ದ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಸೊ ದಟ್ ಯು ವಿಲ್ ಬಿ ಏಬಲ್ ಟು ಕನೆಕ್ಟ್ ವಿತ್ ಯುವರ್ ಎನರ್ಜೀಸ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ನಿಮ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮ್ಮ ಸುತ್ತಮುತ್ತ ಇರೋ ಪೇಪರ್ ಆದರೂ ತೊಗೊಳ್ಳಿ, ಅದರಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಮೆಸೇಜ್ನ ಬರೀರಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ನಿಮ್ಮ 2 ಪೋರ್ಟಲ್ ರಿಲೇಟೆಡು ಟ್ರಾನ್ಸ್ಫಾರ್ಮೇಷನು ಮತ್ತು ಮೆಸೇಜಸ್ ಅಂತ ಹೇಳ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ನೀವೇನಾದರೂ ನ್ಯೂ ಪರ್ಸನ್ನು ನನ್ನ ವೀಡಿಯೋಸ್ನ ನೋಡ್ತೀರಾ ಬಟ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಇದು 2 ಪೋರ್ಟಲ್ ಮೆಸೇಜಸ್ ಆಗಿತ್ತು ಫ್ರೆಂಡ್ಸ್.
ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.